ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. 2025-26ನೇ ಸಾಲಿನ ದ್ವಿತೀಯ ಪಿ ಯು ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ 2 ಅಂತಿದೆ ನೋಡಿ. ಇಲ್ಲಿ 2026 ಮೂಲೆಯಲ್ಲಿ ಸಮಯ 3 ಗಂಟೆಗಳು. ವಿಷಯ ಇತಿಹಾಸ. ಗರಿಷ್ಠ ಅಂಕಗಳು 80. ಒಟ್ಟು ಪ್ರಶ್ನೆಗಳ ಸಂಖ್ಯೆ 39. ವಿಷಯ ಇತಿಹಾಸ ಪ್ರಿಪ್ರೇಟರಿ 2. ಭಾಗ ಎ. ರೋಮನ್ ಅಂಕಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸಿದ ಗ್ರಂಥ. ಇದಕ್ಕೆ ಕರೆಕ್ಟ್ ಆನ್ಸರ್ ಡಿ. ಕವಿರಾಜಮಾಲೆ. 2ನೇ ಕ್ವಶನ್. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ. ಬಿ. ಕರೆಕ್ಟ್ ಆನ್ಸರ್ ಅಲ್ ಮಸೂದಿ. 3ನೇ ಕ್ವಶನ್. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದ ಸ್ಮಾರಕ. ಇದಕ್ಕೆ ಕರೆಕ್ಟ್ ಆನ್ಸರ್ ಇ. ಇಬ್ರಾಹಿಂ ರೋಜಾ. 4ನೇ ಕ್ವಶನ್. ಸರಿಯಾದ ಜೋಡಿಯನ್ನು ವಿವರಿಸಿ. ಆಯ್. ಶಂಕರಾಚಾರ್ಯರು ಶಾರದಾ. 2ನೇ ಮಧ್ವಾಚಾರ್ಯರು ಸೋದೆ ಮಠ. 3ನೇದು ರಾಮಾನುಜಾಚಾರ್ಯರು ಶ್ರೀರಂಗಂ ಮಠ. 4ನೇದು ಬಸವೇಶ್ವರರು ಅದಮಾರು ಮಠ. ಇದಕ್ಕೆ ಕರೆಕ್ಟ್ ಆನ್ಸರ್ ಆ 2ನೇದು ಮತ್ತು 3ನೇದು ಬಿ ಆಗಿರುತ್ತದೆ. ಹಾಗೆ 5ನೇ ಕ್ವಶನ್. ಮಂದಗಾಮಿ ನಾಯಕರನ್ನು ಗುರುತಿಸಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಡಿ. ದಾದಾಬಾಯಿ ನವರೋಜಿ. ಹಾಗೆ ರೋಮನ್ ಅಂಕಿ 2. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್. ಭಾರತೀಯ ವೈದ್ಯಶಾಸ್ತ್ರದ ಆಯುರ್ವೇದ ಪಿತಾಮಹ ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಧನ್ವಂತ್ರಿ. ಹಾಗೆ 7ನೇ ಕ್ವಶನ್. ಅಲ್ಬೇರೋನಿಯ ಪ್ರಸಿದ್ಧ ಕೃತಿ ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಕಿತಾಬ್ ಉಲ್ ಹಿಂದ್. 8ನೇ ಕ್ವಶನ್. ಸಿಖ್ಖರ ಪವಿತ್ರ ಗ್ರಂಥ ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ ಗುರುಗ್ರಂಥ ಸಾಹೇಬ. 9ನೇ ಕ್ವಶನ್. ರಾಜಾ ರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ ಸಂವಾದ್ ಕೌಮಿದಿ. 10ನೇ ಕ್ವಶನ್. ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಡ್ಯಾಶ್ ಇಂದ ಆರಂಭಿಸಿದರು. ಸಬರಮತಿ. ರೋಮನ್ ಅಂಕಿ 3. 11ನೇ ಕ್ವಶನ್. ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಎ. ದಯಾರಾಮ್ ಸಹಾನಿ. ಬಿ. ಕೌಟಿಲ್ಯ. ಸಿ. ಶಿವಾಜಿ. ಡಿ. ಡಾಲ್ಹೌಸಿ. ಇ. ಸರ್ದಾರ್ ವಲ್ಲಭಾಯ್ ಪಟೇಲ್. ಎ. ದಯಾರಾಮ್ ಸಹಾನಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಹರಪ್ಪ ಸಂಶೋಧನೆ ಐಜ್ಞಾನ್. ಬಿ. ಕೌಟಿಲ್ಯ. ಇದಕ್ಕೆ ಕರೆಕ್ಟ್ ಆನ್ಸರ್ ಅರ್ಥಶಾಸ್ತ್ರ. ಸಿ. ಶಿವಾಜಿ ಛತ್ರಪತಿ. ಡಿ. ಡಾಲ್ಹೌಸಿ. ಇದಕ್ಕೆ ಕರೆಕ್ಟ್ ಆನ್ಸರ್ ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ. ಇ. ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೆ ಕರೆಕ್ಟ್ ಆನ್ಸರ್ ಭಾರತದ ಉಕ್ಕಿನ ಮನುಷ್ಯ. ಭಾಗ ಬಿ. ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಮುಖ್ಯ ಧರ್ಮಗಳನ್ನು ಹೆಸರಿಸಿ. 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. 18ನೇ ಕ್ವಶನ್. ಭಾರತದ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. 19ನೇ ಕ್ವಶನ್. ಪಲಿಯೋಲಿಥಿಕ್ ಪದದ ಅರ್ಥವೇನು. 20ನೇ ಕ್ವಶನ್. ಸಿಂಧೂ ನಾಗರಿಕತೆಯ ಯಾವುದಾದರೂ 2 ಸಮಕಾಲೀನ ನಾಗರಿಕತೆಗಳನ್ನು ಹೆಸರಿಸಿ. 21ನೇ ಕ್ವಶನ್. ವೈದಿಕಿ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. 22ನೇ ಕ್ವಶನ್. ವರ್ಧನದ ಇತಿಹಾಸ ರಚನೆಗೆ ಸಹಾಯಕವಾಗುವ 2 ಮೂಲಾಧಾರಗಳನ್ನು ತಿಳಿಸಿ. 23ನೇ ಕ್ವಶನ್. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದನ್ನು ಬರೆದವರು ಯಾರು. 24ನೇ ಕ್ವಶನ್. ಬಹುಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿ. 25ನೇ ಕ್ವಶನ್. ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು. 26ನೇ ಕ್ವಶನ್. ಸೂಫಿ ಪಂಥಗಳನ್ನು ಹೆಸರಿಸಿ. 27ನೇ ಕ್ವಶನ್. ಪ್ಲಾಸಿ ಕದನದ ಯಾರ ನಡುವೆ ನಡೆಯಿತು. 28ನೇ ಕ್ವಶನ್. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು. 29ನೇ ಕ್ವಶನ್. ರಾಜ್ಯ ಪುನರ್ವಿಂಗಡಣಾ ಸಮಿತಿ ಯಾರಾದರೂ 2 ಸದಸ್ಯರನ್ನು. ಎಲ್ಲವೂ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಆನ್ಸರ್ ಕೊಟ್ಟಿರ್ತೇವೆ, PDF ಮೂಲಕ ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಭಾಗ ಸಿ. ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶನ್. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. 31ನೇ ಕ್ವಶನ್. ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 32ನೇ ಕ್ವಶನ್. ಸೋಲಿಕ ಸಿದ್ಧಾಂತವನ್ನು ವಿವರಿಸಿ. 33ನೇ ಕ್ವಶನ್. ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಯಾವುವು. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಇವು 30, 31, 32, 33 ಇವು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಎಲ್ಲ ಆನ್ಸರ್ಗಳು ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಭಾಗ ಡಿ. ರೋಮನ್ ಅಂಕಿ 7. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಕ್ವಶನ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ತಿಳಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 100% ಆ್ಯನ್ಯುವಲ್ ಸಹ ಬರೋ ಸಾಧ್ಯತೆ ಇದೆ. 35ನೇ ಕ್ವಶನ್. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು. ಇದು ಸಹ ನೋಡ್ಕೊಳ್ಳಿ. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಿಸಿ. ಇದು ಸಹ. 37ನೇ ಕ್ವಶನ್. ಸರ್ ಎಂ ವಿಶ್ವೇಶ್ವರಯ್ಯರನ್ನು ಆಧುನಿಕ ಮೈಸೂರಿನ ನಿರ್ಮಾತ್ಮ ಎಂದು ಕರೆಯಲಾಗಿದೆ, ವಿವರಿಸಿ. ಇದು ಫಿಕ್ಸ್ ಬರುತ್ತೆ ಅನ್ನೋ ಸಾಧ್ಯತೆ ಇದೆ, 100% ನೋಡ್ಕೊಳ್ಳಿ. ಇದು ಮತ್ತು 34ನೇ ಕ್ವಶನ್. ಬುದ್ಧನ ಜೀವನ ಮತ್ತು ಬೋಧನೆಗಳು. ಭಾಗ ಇ. 38ನೇ ಕ್ವಶನ್. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಬರೆಯಿರಿ. ಎ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣಿಸಿದ್ದು. ಬಿ. ಮೊದಲ ಪಾಣಿಪತ್ ಕದನ. ಸಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ. ಡಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ. ಇದಕ್ಕೆ 1ನೇದು ಎ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ. 2ನೇದು ಮೊದಲ ಪಾಣಿಪತ್ ಕದನ. 3ನೇದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. 4ನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣಿಸಿದೆ. ಹಾಗೆ
ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇದಕ್ಕೆ ಎಲ್ಲವೂ ನಮ್ಮ ಹಿಸ್ಟ್ರಿ ಪ್ಲೇಲಿಸ್ಟ್ನಲ್ಲಿ ಇದೆ. ಭಾರತ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು.